ನಮಸ್ತೆ ವೀಕ್ಷಕರೇ, ಈ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಮತಾ ಗೋಲಿಗಯ್ಯ. ಇವತ್ತು ನಾನು ಆನೆಕಲ್ ಬಂದಿದ್ದೀನಿ. ಏನಕ್ಕೆ ಸ್ಕೂಲಿಂದ ನನಗೆ ಬೆಸ್ಟ್ ಫ್ರೆಂಡು, ಸ್ಕೂಲಿಂದ ಕಾಲೇಜ್ವರೆಗೂ ಜೊತೆಯಲ್ಲೇ ಇದ್ದವಳು. ಅವಳು ಇಂಡಿಪೆಂಡೆಂಟ್ ವಿಮೆನ್ ಆಗಿ ಕಷ್ಟಪಟ್ಟು ಯಾವುದೇ ಸಪೋರ್ಟ್ ಇಲ್ಲದೆ ಮೇಕಪ್ ಎಜುಕೇಷನ್ ತಗೊಂಡು ಸಲೂನ್ ಓಪನ್ ಮಾಡಿ ಮತ್ತು ಸಲೂನ್ ಆ್ಯಂಡ್ ಮೇಕಪ್ ಅಕಾಡೆಮಿನ ಓಪನ್ ಮಾಡಿದ್ದಾಳೆ. ಇವತ್ತು ಆ ಓಪನಿಂಗ್ಗೆ ನಾನು ಬಂದಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ, ಇಂಡಿಪೆಂಡೆಂಟ್ ಆಗಿ ಅವಳು ಇಷ್ಟು ಮಾಡಿದಳಲ್ಲ ಅಂತ. ಸೊ ಬೆಳಗ್ಗೆ ಬಂದು ನೋಡೋಷ್ಟೊತ್ತಿಗೆ ನನಗೆ ತುಂಬಾ ಖುಷಿ ಆಗ್ತಿತ್ತು. ಆ್ಯಂಡ್ ಏನಂದರೆ ಇವಾಗೆಲ್ಲ ಹೆಣ್ಮಕ್ಳಿಗೆ ತುಂಬಾ ಆಪರ್ಚುನಿಟೀಸ್ ಇದೆ, ಈಕ್ವಾಲಿಟಿ ಇದೆ, ಆಪರ್ಚುನಿಟೀಸ್ ಇದೆ. ಎಲ್ಲ ಇದ್ರೂ ಏನಂದರೆ ಕಾಂಪಿಟೇಷನ್ ಇದೆ ಈಗಿನ ಪ್ರಪಂಚದಲ್ಲಿ. ಸೊ ಆನೆಕಲ್ ಸುತ್ತಮುತ್ತ ಯಾರೇ ಆಗಿದ್ರು ಹೆಣ್ಮಕ್ಳು, ಅವ್ರು ಯಾರ್ಯಾದರೂ ಮೇಕಪ್ ಎಜುಕೇಷನ್ ತೊಗೊಳ್ಬೇಕು ಅಥವಾ ಸಲೂನಿಗೆ ಬರಬೇಕು ಅಂತಂದರೆ ಆನೆಕಲ್ ಕರ್ಪೂರ್ ಗೇಟ್ ಹತ್ರ ಒಂದು ರೂಪಶ್ರೀ ಮೇಕಪ್ ಅಕಾಡೆಮಿ ಆ್ಯಂಡ್ ಸಲೂನ್ ಇದೆ. ಸೊ ಯಾರು ಮಿಸ್ ಮಾಡದೆ ದಯವಿಟ್ಟು ಬನ್ನಿ, ಒನ್ ಟೈಮ್ ಸರ್ವಿಸ್ ತಗೊಳ್ಳಿ. ನಾನು ಪಕ್ಕಾ ನಿಮಗೆ ಹೇಳ್ತೀನಿ, ಪದೇ ಪದೇ ಬರ್ತಾ ಇರ್ತೀರಾ. ಯಾಕೆ ಅಂದರೆ ನನ್ನ ಸಮೃದ್ಧಿ ಸುದ್ದಿ ವಾಹಿನಿ. ಇಲ್ಲ ಅವರೇ ಬರೋಬೇಡ, ನಾನೇ ವಿಚಾರಿಸ್ಕೊಬಿಟ್ಟಿರ್ತೀನಿ. ಸಮಾಧಾನ ಮಾಡಬೇಕು ಸಾರಿ. ಹೌದ್ರಾ? ಇಲ್ಲ ಅವ್ರು ಇಲ್ಲ ಅಂತ ಫೀಲಿಂಗ್ ಸಣ್ಣ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಹಾಂ ಮೇಡಮ್ ಬನ್ನಿ ಮೇಡಮ್, ರಿಯಲಿ ವೆಲ್ಕಮ್ ಮೇಡಮ್. ಎಲ್ಲ ನಾನು ಕರೆಯೋಕ್ಕಾಗುತ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಮತಾ ಗೋಲಿಗಯ್ಯ. ಇವತ್ತು ನಾನು ಆನೆಕಲ್ ಬಂದಿದ್ದೀನಿ. ಏನಕ್ಕೆ ಅಂದರೆ ಸ್ಕೂಲಿಂದ ನನಗೆ ಬೆಸ್ಟ್ ಫ್ರೆಂಡು, ಸ್ಕೂಲಿಂದ ಕಾಲೇಜ್ವರೆಗೂ ಜೊತೆಯಲ್ಲೇ ಇದ್ದವಳು. ಅವಳು ಇಂಡಿಪೆಂಡೆಂಟ್ ವಿಮೆನ್ ಆಗಿ ಕಷ್ಟಪಟ್ಟು ಯಾವುದೇ ಸಪೋರ್ಟ್ ಇಲ್ಲದೆ ಮೇಕಪ್ ಎಜುಕೇಷನ್ ತಗೊಂಡು ಸಲೂನ್ ಓಪನ್ ಮಾಡಿ ಇವತ್ತು ಸಲೂನ್ ಆ್ಯಂಡ್ ಮೇಕಪ್ ಅಕಾಡೆಮಿನ ಓಪನ್ ಮಾಡಿದ್ದಾಳೆ. ಇವತ್ತು ಆ ಓಪನಿಂಗ್ಗೆ ನಾನು ಬಂದಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ, ಇಂಡಿಪೆಂಡೆಂಟ್ ಆಗಿ ಅವಳು ಇಷ್ಟು ಮಾಡಿದಳಲ್ಲ ಅಂತ. ಸೊ ಬೆಳಗ್ಗೆ ಬಂದು ನೋಡೋಷ್ಟೊತ್ತಿಗೆ ನನಗೆ ತುಂಬಾ ಖುಷಿ ಆಗ್ತಿತ್ತು. ಆ್ಯಂಡ್ ಏನಂದರೆ ಇವಾಗೆಲ್ಲ ಹೆಣ್ಮಕ್ಳಿಗೆ ತುಂಬಾ ಆಪರ್ಚುನಿಟೀಸ್ ಇದೆ, ಈಕ್ವಾಲಿಟಿ ಇದೆ, ಆಪರ್ಚುನಿಟೀಸ್ ಇದೆ. ಎಲ್ಲ ಇದ್ರೂ ಏನಂದರೆ ಕಾಂಪಿಟೇಷನ್ ಇದೆ ಈಗಿನ ಪ್ರಪಂಚದಲ್ಲಿ. ಸೊ ಆನೆಕಲ್ ಸುತ್ತಮುತ್ತ ಯಾರೇ ಆಗಿದ್ರು ಹೆಣ್ಮಕ್ಳು, ಅವ್ರು ಯಾರ್ಯಾದರೂ ಮೇಕಪ್ ಎಜುಕೇಷನ್ ತೊಗೊಳ್ಬೇಕು ಅಥವಾ ಸಲೂನಿಗೆ ಬರಬೇಕು ಅಂತಂದರೆ ಆನೆಕಲ್ ಕರ್ಪೂರ್ ಗೇಟ್ ಹತ್ರ ಒಂದು ರೂಪಶ್ರೀ ಮೇಕಪ್ ಅಕಾಡೆಮಿ ಆ್ಯಂಡ್ ಸಲೂನ್ ಇದೆ. ಸೊ ಯಾರು ಮಿಸ್ ಮಾಡದೆ ದಯವಿಟ್ಟು ಬನ್ನಿ, ಒನ್ ಟೈಮ್ ಸರ್ವಿಸ್ ತಗೊಳ್ಳಿ. ನಾನು ಪಕ್ಕಾ ನಿಮಗೆ ಹೇಳ್ತೀನಿ, ಪದೇ ಪದೇ ಬರ್ತಾ ಇರ್ತೀರಾ. ಯಾಕೆ ಅಂದರೆ ನನ್ನಷ್ಟು ಸೆನ್ಸಿಟಿವ್ ಸ್ಕಿನ್ ನಾನು ಯಾರನ್ನೂ ನೋಡಿಲ್ಲ. ನನಗೆ ಇಷ್ಟು ಅಡ್ಜಸ್ಟ್ ಆಗಿದೆ, ನಾನೇ ಇಷ್ಟು ಇಷ್ಟಪಡ್ತೀನಿ ಅಂದರೆ ಖಂಡಿತ ನೀವೆಲ್ಲ ಇಷ್ಟಪಡ್ತೀರಾ. ಇದು ಯಾವುದೇ ರೀತಿ ಕೊಲಾಬ್ರೇಟರ್ ಆ ಥರ ಏನೂ ಅಲ್ಲ, ಜಸ್ಟ್ ನನ್ನ ಮನಸ್ಸಿಗೆ ಏನು ಅನಿಸಿತ್ತು ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಒಂದ್ಸರಿ ಬನ್ನಿ, ವಿಸಿಟ್ ಮಾಡಿ, ಸರ್ವಿಸ್ ತೊಗೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇವರು ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಸಹ. ಸೊ ನನಗೆ ಫಸ್ಟ್ ಮೇಕಪ್ ಬ್ರೈಡಲ್ ಮೇಕಪ್ ಮಾಡಿದ್ದು
ಸಕ್ಕದಾಗಿ ಮಾಡಿದ್ರು ಮಾತ್ರ. ಏನು ಬಂದವರೆಲ್ಲ ನನಗೆ ಮದುವೆನಲ್ಲಿ ನನಗೆ ಆಶೀರ್ವಾದ ಮಾಡೋದಕ್ಕಿಂತ ನಾನು ಮೇಕಪ್ ಹೋಗಲಿದ್ದೇ ಆಗೋಗ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ಯಾರೇ ಆಗಲಿ ಮೇಕಪ್ ಸರ್ವಿಸ್ ಆಗಿರಲಿ, ಮೇಕಪ್ ಆಗಿರಲಿ, ಅಥವಾ ಕಲಿಬೇಕು ಅಂತಂದರೆ ಶಿ ಈಸ್ ಪರ್ಫೆಕ್ಟ್. ಏನಾದರೂ ಒಂದು ಹೇಳ್ಕೊಡ್ಬೇಕು ಅಂತಂದರೆ ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಹೇಗೆ ಯಾವ ರೀತಿ ಮಾಡ್ಬೋದು, ಪ್ರಾಡಕ್ಟ್ ನಾಲೆಜ್ ಅಂತೂ ಅಲ್ಟಿಮೇಟ್ ಆಗಿದೆ ಅವಳಿಗಂತೂ. ಸೊ ನಾನು ಯಾರೇ ಆಗಲಿ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿ ಕಲಿಬೇಕು ಅಂತನೋರು ದಯವಿಟ್ಟು ಈ ಒಂದು ಅಕಾಡೆಮಿಗೆ ಬನ್ನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ಈ ದಿನ ನಮ್ಮ ಸ್ನೇಹಿತರ ಸಲೂನ್ ಓಪನಿಂಗ್ ಬಂದಿದ್ರ, ಬ್ಯೂಟಿ ಪಾರ್ಲರ್. ಇಲ್ಲಿ ಏನು ಅನಿಸ್ತು ನಿಮ್ಮ ಇಷ್ಟ? ಇಲ್ಲಿ ಬರುವಂಥ ಕಸ್ಟಮರ್ಗಳಿಗೆ ಏನು, ಲೇಡೀಸ್ಗೆ ಯಾವ ಥರ ಒಂದು ನಿಮ್ಮ ಪ್ರೀತಿ ಆಹ್ವಾನ? ಅದೇ ನೀವು ನನ್ನನ್ನು ಹೆಂಗೆ ಮನಸ್ಸಲ್ಲಿ ಇಟ್ಕೊಂಡಿದ್ದೀರೋ ನಮ್ಮ ರೂಪಶ್ರೀನೂ ಅಷ್ಟೇ, ಬರೋ ಎಲ್ಲ ಕಸ್ಟಮರ್ನು ಮನಸ್ಸಲ್ಲಿ ಇಟ್ಕೊಂಡು ಅವ್ರಿಗೆ ಹೇಗೆ ಬೇಕೋ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ಅದ್ರ ತಕ್ಕಂಗೆ ಸಲೂನ್ ಓಪನ್ ಮಾಡಿರೋದು, ಅದನ್ನು ತಲೆಯಲ್ಲಿ ಇಟ್ಕೊಂಡೇ ಮಾಡಿರೋದು. ಸೊ ಇದು ಸುಮ್ಮನೆ ಓಕೆ ನಾನು ಕಲ್ತಿದ್ದೀನಿ ಅಂತ ತಕ್ಷಣ ತೆಗೆದಿರೋ ಅಂಥ ಸಲೂನ್ ಆ್ಯಂಡ್ ಅಕಾಡೆಮಿ ಅಂತೂ ಖಂಡಿತ ಅಲ್ಲ. ಸಿಕ್ಕಾಪಟ್ಟೆ ವರ್ಷ ಶ್ರಮ ಪಟ್ಟಿದ್ದಾರೆ. ನಮ್ಮ ಮಜಾ ಭಾರತ ಗಿಚ್ಚಿಗಿರಿಯಲ್ಲೆಲ್ಲ ತುಂಬ ನಮಗೆ ಹೆಲ್ಪ್ ಮಾಡೋರು. ಆ್ಯಂಡ್ ಅವರು ಕೂಡ ಆವಾಗ ಸ್ಟಾರ್ಟಿಂಗ್ ಇರಬೇಕಾದ್ರೆ ಸೊ ಅವರು ಕಲಿತು ಎಷ್ಟೋ ವರ್ಷ ಆಗಿ ನಾವು ಗಿಚ್ಚಿಗಿರಿ ಬಿಟ್ಟು ಆಲ್ಮೋಸ್ಟ್ ಒಂದು 3 ವರ್ಷ 5 ಇಯರ್ಸ್ ಆಯಿತು ಅನಿಸುತ್ತೆ. ಸೊ ಅದಾದಮೇಲೆ ಇವಾಗ ಮತ್ತೆ ಸಲೂನ್ ಓಪನ್ ಮಾಡಿದ್ದೀನಿ ಅಂತ ಫೋನ್ ಮಾಡಿದಾಗ ನನಗೆ ಖುಷಿ ಆಯಿತು. ದಟ್ ನೀನು ತಕ್ಷಣ ಓಪನ್ ಮಾಡಿಲ್ಲ, ಏನೋ ಕಲ್ತಿದ್ದೀನಿ ಚೂರಪಾರೋ ಅಂದ ತಕ್ಷಣ. ಸೊ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಆಮೇಲೆ ಹಲವಾರು ಕಲಾವಿದ್ರ ಜೊತೆ ಕೆಲಸ ಮಾಡಿದ್ದಾರೆ, ಸಿನಿಮಾ ಸೀರಿಯಲ್ಗಳಲ್ಲಿ ಕೆಲಸ ಮಾಡಿದ್ದಾರೆ, ಆ್ಯಂಡ್ ನಮ್ಮ ರಿಯಾಲಿಟಿ ಶೋಗಳಲ್ಲಿ ಕೆಲಸ ಮಾಡಿದ್ದಾರೆ. ಅಪಾರ್ಟ್ ಫ್ರಮ್ ದ್ಯಾಟ್ ಬ್ರೈಡಲ್ಸ್ಗೆಲ್ಲ ತುಂಬ ವರ್ಕ್ ಮಾಡಿದ್ದಾರೆ. ಅವ್ರ ಪ್ರೊಫೈಲ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಅದೆಲ್ಲನೂ ಎಕ್ಸ್ಪೀರಿಯನ್ಸ್ ಆದಮೇಲೆ ಒಂದು ಸಲೂನ್ ಅಂತ ಒಂದು ಕಾನ್ಫಿಡೆಂಟಾಗಿ ಅವರ ತಾಯಿಯ ಆಶೀರ್ವಾದದಿಂದ ಓಪನ್ ಮಾಡಿರೋದು. ಸೊ ಅದು ತುಂಬ ಖುಷಿ ಆಗುವಂಥದ್ದು. ಇತ್ತೀಚೆಗೆ ನಾನು ನೋಡಿರೋ ಪ್ರಕಾರ ಕ್ಲಾಸ್ ಓಪನ್ ಮಾಡ್ತಿದ್ದಕ್ಕೆ ಆ ಕಡೆ ಪಕ್ಕದಲ್ಲಿ ಒಂದು ಸೈಟ್ ನೋಡ್ಬಿಡ್ಬೇಕು, ಒಂದು ಜಾಗ ನೋಡ್ಬಿಟ್ಟು ಓಪನ್ ಮಾಡಿಬಿಡ್ಬೇಕಂದ್ರೆ ಯಾರ ಹತ್ರ ಕಲ್ತಿರ್ತೀವೋ ಅವ್ರನ್ನ ಇನಾಗ್ರೇಷನ್ ಕರೆದ್ಬಿಡ್ಬೇಕು ಅಷ್ಟೇ. ಅದು ಒಂದು ದಿವಸದ ಸಂಭ್ರಮ ಆಗಿರುತ್ತೆ. ಆದರೆ ಲೈಫ್ ಲಾಂಗ್ ಇದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋದಿದೆಯಲ್ಲ, ಅದು ತುಂಬ ದೊಡ್ಡ ಯೋಚನೆನ ತುಂಬ ಸಮಯ ಕೊಟ್ಟು ತೊಗೊಂಡಿದ್ದೀರಾ. ಸೊ ಆಲ್ ದಿ ವೆರಿ ಬೆಸ್ಟ್ ಅದಕ್ಕೆ. ಆ್ಯಂಡ್ ಇಲ್ಲಿ ಬರೀ ಸಲೂನ್ ಮಾತ್ರ ಅಲ್ಲ, ನೀವು ಬಂದು ಮೇಕೋವರ್ ಮಾಡಿಸ್ಕೊಂಡು ಹೋಗೋದಂತಲ್ಲ, ನೀವು ಕಲ್ತ್ಕೋಬೋದು. ಓಕೆ ನನಗೂ ಇಂಟ್ರೆಸ್ಟ್ ಇದೆ ಅಂತ. ಈಗ ಹೆಣ್ಮಕ್ಳಿಗೆ ಶೃಂಗಾರ ಅನ್ನೋದೇ ಅಂದರೆ ಹೆಣ್ಮಕ್ಳು ಅಂದರೆ ಶೃಂಗಾರ. ಆ್ಯಕ್ಚುಲಿ ನಾವು ಅದೃಷ್ಟ ಮಾಡಿದ್ವಿ. ನಾವು ಟಾಪ್ ಟು ಬಾಟಮ್ ಎಷ್ಟು ಚಂದ ರೆಡಿ ಆಗ್ಬೋದು, ಅದು ಹೆಣ್ಮಕ್ಳಿಗಷ್ಟೇ ಆ ಒಂದು ಅದೃಷ್ಟ ಇರೋಕ್ಕೆ ಸಾಧ್ಯ. ಸೊ ಅದಕ್ಕೆ ಎಲ್ಲ ಲೇಡೀಸ್ಗೂ ನಾವು ಓಪನ್ ಆಗಿದ್ದೀವಿ ಇಲ್ಲಿ ಆನೇಕಲ್ಲಲ್ಲಿ. ಯು ಕ್ಯಾನ್ ಆಲ್ವೇಸ್ ಕಮ್, ಎನಿ ಟೈಮ್ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಲಿಂಕ್ನೆಲ್ಲ ಸರ್ ನಿಮಗೆ ಕೊಡ್ತಾರೆ, ನಂಬರ್ ಕೂಡ ಕೊಡ್ತಾರೆ. ಸೊ ಈಸಿಯಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಓನರ್ ರೂಪಶ್ರೀ ಅವರು, ಇವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಆನೇಕಲ್ಲಲ್ಲಿರುವಂಥ ಸುತ್ತಮುತ್ತಿನ ಎಲ್ಲ ಹೆಣ್ಮಕ್ಳಿಗೂ ಅಥವಾ ಎಲ್ಲ ಜನತೆಗೂ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಸಪೋರ್ಟ್ ನಮ್ಮ ರೂಪಶ್ರೀ ಅವರು ಬೇಕು. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಾನು ಹೇಳೋದಕ್ಕಿಂತ ನೀವು ಹೇಳಬೇಕಿದ್ರ ಬಗ್ಗೆ ಜಾಸ್ತಿ. ನಿಮಗೆ ಬಂದು ಮಾತಾಡಿದ ತಕ್ಷಣ ಫಸ್ಟ್ ಅವ್ರ ಅಮ್ಮ ಇವರಿಬ್ಬರು ಕಣ್ಣಲ್ಲಿ ನೀರು ಹಾಕಿದ್ರು. ನನಗೆ ಅವಾಗ ಗೊತ್ತಾಯಿತು, ಓಕೆ ಸುಮ್ಮನೆ ಯಾರು ನಾಟಕೀಯವಾಗಿ ಕಣ್ಣೀರು ಅಷ್ಟು ಈಸಿಯಾಗಿ ಬರಲ್ಲ. ಏನಕ್ಕೆ ಬರುತ್ತೆ ಅಂದರೆ, ಹಬ್ಬ ಈ ದಿನಕ್ಕೋಸ್ಕರ ಕಾದ್ವಲ್ಲ, ಈ ದಿನ ಬಂತಲ್ಲ ಅಂದರೆ ಒಂದು ಓಪನಿಂಗ್ ಅಂತ ಒಂದು ಏನೋ ಒಂದು ಪುಟ್ಟು ಗೂಡು ಅಂತ ಮಾಡ್ಕೊಂಡಿದ್ದೀವಲ್ಲ ಅನ್ನೋ ಒಂದು ಖುಷಿ ಇದೆಯಲ್ಲ, ಅದ್ರ ಮುಂದೆ ನಾವು ಬರೋದಾಗಲಿ, ನಂತರ ಯಾರೇ ಸೆಲೆಬ್ರಿಟೀಸ್ ಬರಲಿ ಅದೆಲ್ಲ ನಿಮ್ಗೆ ಯಾವುದು ಲೆಕ್ಕಕ್ಕೆ ಬರೋಲ್ಲ. ಲೈಕ್ ಇವತ್ತಿನ ದಿವಸ ಈ ದಿನ ಇದೆಯಲ್ಲ, ಶುಭ ಮುಹೂರ್ತ ಅಂತ ಹೇಳ್ತಾರಲ್ಲ, ಅದು ನಿಮಗೆ ಲೈಫಲ್ಲಿ ಯಾವಾಗಲೂ ನಿಮ್ಮನ್ನು ಕರೆಸಿದ್ದು. ಇಲ್ಲ ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ ಹೌದು ಕರೆದಿದ್ದಾರೆ ಅಂತ ಬಂದಿದೆ, ತುಂಬ ಥ್ಯಾಂಕ್ಸ್. ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಹೇಳೋಕ್ಕಾಗ್ತಾ ಇಲ್ಲ ನನಗೆ. ಇದೇ ಖುಷಿ ಇನ್ನೂ ಇರುತ್ತೆ. ನೀವು ಇನ್ನೂ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕು. ಪ್ರತಿ ಆ್ಯನಿವರ್ಸರಿಗೂ ನಾನು ಒಂದು ಸೀರೆ ಕೊಡಬೇಕು, ಆಮೇಲೆ ಗಿಫ್ಟ್ಸ್ ಎಲ್ಲ ಕೊಡಬೇಕಾಗತ್ತೆ, ಆಮೇಲೆ ಬಂದಿರೋ ಲಾಭದಲ್ಲಿ ಆ ಥರ ಕೊಡಬೇಕಾಗತ್ತೆ. ಅಲ್ಲೇ ಇದೆ ಬಿಡಿ. ಹೌದು ಏನಂತೀರ? ಕೊಡೋಣ, ಅದರಲ್ಲೇನಿದೆ. ರೂಪ್ಸ್ ಆ್ಯಕ್ಚುಲಿ ಈ ಆನೇಕಲ್ ಜನತೆಗೆ ಅಂದರೆ ಮಹಿಳೆಯರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ಎಲ್ಲ ಹೆಣ್ಮಕ್ಳು ತುಂಬ ಕಷ್ಟಪಟ್ಟು ದುಡಿತಾ ಇರ್ತಾರೆ, ಎಲ್ಲೋ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕಿಂತ ಇದು ಬೆಟರ್ ಅಂತ ಅನಿಸುತ್ತೆ. ಯಾಕಂದರೆ ಈ ಸಲೂನ್ ಫೀಲ್ಡ್ ಅನ್ನೋದು ಎಲ್ಲ ಹೆಣ್ಮಕ್ಳು ಈಗ ಈಸಿಯಾಗಿ ಸಿಗ್ತಾ ಇದೆ, ಎಲ್ಲ ಪ್ರತಿ ಕಡೆನೂ ಸಿಗ್ತಾ ಇದೆ. ಆದರೆ ಕಡಿಮೆ ರೇಟಿಗೆ ಸಿಗ್ತಾ ಇಲ್ಲ. ಕಡಿಮೆ ರೇಟಿಗೆ ಒಳ್ಳೆ ರೀತಿಯಾಗಿ ಹೇಳ್ಕೊಡೋರು ಸಿಗ್ತಾ ಇಲ್ಲ. ಈಗ 1 ವೀಕ್ಗೂ ಹೇಳ್ಕೊಡ್ತಾರೆ. ಒನ್ ವೀಕಲ್ಲಿ ಏನು ಕಲಿತಾರೆ ಅಂತ ಇನ್ನೂ ಗೊತ್ತಿಲ್ಲ, ಬಟ್ 1 ವೀಕಲ್ಲಿ ಕಲಿಸ್ಬಿಡ್ತೀನಿ, ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ, ಎಲ್ಲ ಕೊಡ್ತಾರೆ.
ಹೌದು. ಬಟ್ ಅವ್ರಿಗೆ ಆ ನಾಲೆಡ್ಜ್ ಸಿಗೋದಿಲ್ಲ, ಅರ್ಧಂಬರ್ಧ ಕಲಿತು ಸಲೂನ್ ಇಡ್ತಾರೆ, ಅದರಿಂದ ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ, ಮತ್ತೇನೋ ಹಾಗೆ ಅದರಿಂದನೇ ಇದಾಗೋದು. ಅದೇ ಹೇಳಿದ್ದು ನಾನು, ಲೈಕ್ ಸರ್ಟಿಫಿಕೇಶನ್ ಸಿಕ್ಕ ತಕ್ಷಣ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಮಾಡಿ ಹೌದು, ನಮ್ಮ ಮೇಡಮ್ ಯಾರು ಕಲಿಸಿದಾರೋ ಅವ್ರನ್ನ ನಾನು ಕರೆದ್ಬಿಡ್ಬೇಕು ಅನ್ನೋ ಹುಮ್ಮಸ್ನಲ್ಲಿ ಇರ್ತೀರ ಅಲ್ವಾ. ಅದಕ್ಕಿಂತ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಜೊತೆ ಸೇರಿದ್ರೆ ಥರ್ಡ್ ನೀವು ಓಪನ್ ಮಾಡಿ ಇಲ್ಲ ಅಂತ ಹೇಳಲ್ಲ, ಅಷ್ಟೇ ಕ್ವಿಕ್ಕಾಗಿ ನೀವು ಕಲ್ತ್ರೆ ದಟ್ ಈಸ್ ವೆರಿ ಗುಡ್. ರೂಪಶ್ರೀನೇ ತುಂಬ ಸಪೋರ್ಟ್ ಮಾಡ್ತಾರೆ ನಿಮಗೆ ಬೇರೆ ಕಡೆ ಸಲೂನ್ ಓಪನ್ ಮಾಡೋಕ್ಕೆ. ನನ್ನ ಸ್ಟೂಡೆಂಟು ಓಪನ್ ಮಾಡಿದ್ರು ಅಂತ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಅವ್ರನ್ನ ನೋಡಿರೋದ್ರಿಂದ ಅವ್ರ ಬಗ್ಗೆ ಅಷ್ಟು ಹೇಳ್ತಾರೆ ಅಷ್ಟೇ. ಸೊ ಈ ಪೀಪಲ್ ಆರ್ ಆಲ್ವೇಸ್ ವೆಲ್ಕಮ್. ಎಲ್ಲರಿಗೂ ಸ್ವಾಗತ, ಎಲ್ಲರೂ ಬನ್ನಿ, ಎಲ್ಲ ಹೆಣ್ಮಕ್ಳು ಬನ್ನಿ, ಕಲೀರಿ, ಎಲ್ಲ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಿ.